ಹಾಯ್, ನಮಸ್ಕಾರ ಕಣ್ರಣ್ಣ. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಜೊತೆಗೆ ಇವತ್ತು ಸಂಡೇ, ಊರಿಗೆ ಬಂದಿದ್ದೀನಿ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಎಷ್ಟೇ ಪ್ರೆಷರ್ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಮಾತ್ರ ಸರ್ರ ಅಂತ ಹೇಳ್ದೋಗುತ್ತೆ. ಹೆಂಗಿದೆ ಅಂದರೆ ಇವತ್ತಿನ ಕ್ಲೈಮೇಟು ಫುಲ್ಲು ಸೈಲೆಂಟು, ಲೈಟಾಗಿ ಸೊನೆ ಬರ್ತಾಯಿದೆ. ನಾನು ರಾತ್ರಿ 12 ಗಂಟೆ ಆಯಿತು ಊರಿಗೆ ಬರೋಷ್ಟರಲ್ಲಿ. ಬೆಳಿಗ್ಗೆ ಎಷ್ಟು ಬೇಗ ಎದ್ದಿದ್ದೀನಿ, ಯಾಕೆಂದರೆ ನೀರು ಬಿಟ್ಟು 15 ದಿವಸ ಆಗಿತ್ತು. ಊರ ಕಡೆ ಮಳೆ ಇಲ್ಲ, ಗಿಡಗಳಿಗೆಲ್ಲ ನೀರು ಬಿಡೋಣ ಅಂತ. ಎದ್ಬಿಟ್ಟು ಟೀ ಶರ್ಟ್ನೂ ಹಾಕೊಳ್ಳಿಲ್ಲ, ವಾತಾವರಣ ನೋಡ್ಬಿಟ್ಟು ಹಂಗೆ ಹೋಗ್ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದ್ಭುತವಾಗಿದೆ ಮಾತ್ರ. ಎಷ್ಟೇ ಪ್ರೆಷರ್ ಇರಲಿ, ಏನೇ ಇರಲಿ, ಸರ್ರ ಅಂತ ಹೇಳ್ದೋಗುತ್ತೆ, ಅಷ್ಟು ಚೆನ್ನಾಗೈತೆ. ಲೈಟಾಗಿ ಸೊನೆ ಬರ್ತಾಯಿದೆ, ಸೈಲೆಂಟಾಗಿದೆ, ಸುತ್ತ ಗ್ರೀನು. ನಾನು ಇದನ್ನೇ ಜಾಸ್ತಿ ಇಷ್ಟಪಡೋದು, ಈ ಥರ ವಾತಾವರಣನೇ ಜಾಸ್ತಿ ಇಷ್ಟಪಡೋದು. ಯಾಕೆಂದರೆ ನಾನು ಕೂರ್ಗಲ್ಲಿ ಬೆಳೆದವನು. ಆ ಬೆಂಗಳೂರು, ಆ ಬಿಲ್ಡಿಂಗು, ಜನ, ವಾತಾವರಣ ಅವೆಲ್ಲನೂ ಅಷ್ಟು ಇರಿಟೇಷನ್ನು, ಅಷ್ಟು ಪ್ರೆಷರ್ ಇರುತ್ತೆ ತಲೆಯಲ್ಲಿ. ಬಟ್ ಅದಕ್ಕೋಸ್ಕರನೇ ಊರಿಗೆ ಬರೋದು. ರಜೆ ಇಲ್ದೇ 15 ದಿವಸ ಆಗಿತ್ತು ಊರಿಗೆ ಬಂದು. ಇವತ್ತು ಊರಲ್ಲಿ 2 ವಿಶೇಷ ಇದೆ. ಒಂದು, ಇವತ್ತು ಉಪವಾಸ ಹಬ್ಬ ಅಂತ, ಉಪವಾಸದ ಹಬ್ಬ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಇನ್ನೊಂದು ವೈಕುಂಠ ಏಕಾದಶಿ. ಇವತ್ತು ಇಲ್ಲಿ ಅರಸೀಕೆರೆ ಹತ್ರ ಚಿಕ್ಕ ತಿರುಪತಿ ಅಂತ ಇದೆ. ಆ ತಿರುಪತಿಲಿ ರಥೋತ್ಸವ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಜೋರಾಗಿ ಒಂಥರ ಜಾತ್ರೆ ಥರ ನಡೆಯುತ್ತೆ. ಯಾರಾದರೂ ಅರಸೀಕೆರೆ ಹತ್ರ ಇದ್ದರೆ ಹೋಗಿ ಬನ್ನಿ, ಒಂದ್ಸಲ ವಿಸಿಟ್ ಕೊಡಿ. ಬನ್ನಿ, ಇವತ್ತಿನ ಹಳ್ಳಿ ರೊಟೀನ್ ಏನಿದೆ ತೋರಿಸ್ತೀನಿ, ವಿಶೇಷ. ಜೊತೆಗೆ ಇವತ್ತು ಬೇಜಾನ್ ವಿಶೇಷಗಳಿವೆ. ಒಂದು ಜಾಗಕ್ಕೆ ಹೋಗ್ಬೇಕು, ಮತ್ತು ಇನ್ನೊಂದೇನೋ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ನಮ್ಮನೆ ಪುಟ್ಟಲಕ್ಷ್ಮಿ ಅಂದರೆ ನಮ್ಮ ಹೊಸು ಕರು ಹಾಕಿದೆ. ಸೆಕೆಗಿಣ್ಣ ಅಂದರೆ ತುಂಬ ಇಷ್ಟಮ್ಮ. ಇವತ್ತು ನಾನೇ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಇವತ್ತಾದರೆ ಎಲ್ಲನೂ ತೋರಿಸ್ತೀನಿ. ಹಳ್ಳಿಲಿ ಟೈಮಿಂಗ್ಸ್ ಕರೆಂಟು ಹೇಳಿದ್ದೆ ಕಳೆದ ಬ್ಲಾಗಲ್ಲೂ. ಈಗ ಪವರ್ ಇದೆ. ಮೋಟರ್ ಸ್ಟಾರ್ಟ್ ಮಾಡಿದೆ. ನಾನು ನೀರು ಬಿಟ್ಟಾಗಲೇ 15 ದಿವಸ ಆಗಿತ್ತು. ಇವತ್ತು ನೀರು ಬಿಡ್ತಾಯಿದ್ದೀನಿ ಗಿಡಗಳಿಗೆ. ನಾನು ಬಂದಿದ್ದೆ ಇವತ್ತು. ನೋಡಿ ಎಷ್ಟು ನೀರು ಬಿಟ್ಟಿದ್ದೀನಿ. ಮರಗೆಣಸು, ಭಾನುವಾರ ರೊಟೀನ್ ಇದು. ಎವ್ರಿ ಸಂಡೇ ಅಂದರೆ ಪ್ರತಿ ಭಾನುವಾರ ಊರಿಗೆ ಬಂದಾಗ ಫಸ್ಟು ಗಿಡಗಳಿಗೆ ನೀರು ಹಾಕಿ, ಗಿಡಗಳನ್ನ ಆರೋಗ್ಯ ವಿಚಾರಿಸಿ, ಆಮೇಲೆ ಬಾಕಿ ಕೆಲಸ. ಇದು ನೋಡಿ, ಕಿಡ್ನಿಲಿ ಯಾರಿಗೆ ಕಲ್ಲಿರುತ್ತೆ, ಕಿಡ್ನಿ ಸ್ಟೋನ್ ಅಂತಾರಲ್ಲ, ಅದಕ್ಕೆ ಮನೆ ಮದ್ದು. ಡೈಲಿ ಇದ್ರೆ ಎಲೆನ ತಿನ್ಕೊಂಬಂದ್ರೆ ಕರಗುತ್ತೆ. ಗಿಡದ ಹೆಸರು ಗೊತ್ತಿಲ್ಲ, ಒಟ್ಟಿನಲ್ಲಿ ಮೆಡಿಸಿನ್ ಪ್ಲಾಂಟ್ ಇದು. ಈ ಕೆಲಸ ಇದು ಸ್ಪೈಡರ್ ಪ್ಲಾಂಟ್ ಅಂತಾರೆ. ಇದು ಗಾಳಿ ಪ್ಯೂರಿಫೈ ಮಾಡಿ ನಮಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ. ನಮಗೆ ಏನಾದ್ರು ಎಳ್ನೀರು ಕುಡಿಬೇಕು, ಕಾಯಬೇಕು ಅಂದ್ರೆ ಕೈ ಎಡ್ಕಸೋ ದೂರದಲ್ಲೇ ಇದೆ ತೆಂಗಿನ ಮರ. ನಮ್ಮ ಮನೆ ಮಗಳಲ್ಲೇ ಇದೆ ಇದು. ಇವಳೆ ನೋಡಿ, ನಮ್ಮ ಮನೆ ಲಕ್ಷ್ಮಿ. ಕರು ಹಾಕಿದ್ಲು. ಇವಳು ಗಿಣ್ಣಾಲಿಂದ ಗಿಣ್ ಮಾಡಿದೆ. ಅದನ್ನ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೆಂಗ್ ಮಾಡೋದು ಅಂತ
ನಾನೇ ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ನೋಡಿ ಒಂದ್ಸಲ. ಇವಳೇ ನೋಡಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿ, ನಮ್ಗೆ ಲಕ್ಷ್ಮಿ ಮಗಳು. ಇನ್ನೊಂದು ಜಾಗ ತೋರಿಸ್ತೀನಿ. ಇದು ನನ್ನ ಲೈಫಲ್ಲೇ ಸ್ಪೆಷಲ್. ಯಾಕೆಂದರೆ ಫಸ್ಟ್ ಟೈಮ್ ನಾನು ನನ್ನ ಸ್ವಂತ ಅಂತ ಜಾಗ ತೊಗೊಂಡಿರೋದು. ಒಂದು 14ರಿಂದ 15 ಗುಂಟೆ ಜಾಗ. ಇಲ್ಲಿ ಸಾವಯವ ಕೃಷಿ ಮಾಡ್ಬೇಕಂತ ತಗೊಂಡಿದ್ದೀನಿ, ತೋರಿಸ್ತೀನಿ. ನೋಡಿ, ಇದೇ ಜಾಗ. ಲೈಫಲ್ಲಿ ನಂದು ಅಂತ ಸ್ವಂತ ತಗೊಂಡಿರೋ ಜಾಗ ಇದು. ಇಲ್ಲಿ ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅದಕ್ಕೆ 2 ಗುಂಟೆಯಲ್ಲಿ ಆ ಟ್ರಯಲ್ ನೋಡ್ತಾ ಇದ್ದೀನಿ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಸದ್ಯಕ್ಕೆ ಈಗ ನೀರಿಲ್ಲ ಈ ಜಾಗದಲ್ಲಿ, ಏನೂ ಮಾಡೋಕ್ಕೂ. ಅದಕ್ಕೋಸ್ಕರ ನಮ್ಮ ಅವರು ಕೊಟ್ಟಿದ್ದೀನಿ, ಅವ್ರು ಮಾಡ್ತವ್ರೆ. ಸದ್ಯಕ್ಕೆ ಅವರೇ ಏನಾದ್ರು ಬೆಳೆ ಬೆಳಿತಾವ್ರೆ, ತೆಂಗಿನ ಸಸಿ ನೀರಾಗಲಿ ಅಂತ. ಇದೇ ಜಾಗ ನೋಡಿ. ಇಲ್ಲೇ ಪಕ್ಕದಲ್ಲೇ ನಮ್ಮ ಬಾವರು ಶುಂಠಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದರಿಂದ ಪರಿಶ್ರಮ ಎಷ್ಟು ಇದೆ ಅಂದರೆ ಅಷ್ಟೇ ಔಷಧಿಗಳು ಹೊಡಿಬೇಕು, ಅಷ್ಟೇ ಕೇರ್ ಮಾಡಬೇಕು, ಅಷ್ಟೇ ನೀರು ಕೊಡಬೇಕು. ಶುಂಠಿಗೆ ತುಂಬ ವರ್ಕ್ ಇದೆ. ಅದ್ರ ಜೊತೆ ವರ್ಕರ್ಸು ಸಿಗಲ್ಲ, ಮಣ್ಣು ಹಾಕಿಸ್ಬೇಕು, ತುಂಬ ಕೆಲಸ ಇದೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಶುಂಠಿಗೆ ಕಾಯಿಲೆಗಳು ಜಾಸ್ತಿ, ತುಂಬ ಸ್ಪ್ರೇಗಳು ಮಾಡಬೇಕು. ಇವತ್ತು ಏಕಾದಶಿ ಪ್ರಯುಕ್ತ ಅರಸೀಕೆರೆ, ಅಮರಗಿರಿ, ಮಾಲೇಕಲ್, ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಇವತ್ತು ವಿಶೇಷ ತೇರಿದೆ. ದೇವಸ್ಥಾನ ಅಂತೂ ಅದ್ಭುತವಾಗಿದೆ. ನೋಡಿ, ಇದೇ ತೇರು. ಒಂದ್ಸಲ ಭೇಟಿ ಕೊಡಿ. ತಿರುಪತಿಲಿ ಹೆಂಗಿದೆಯೋ ಅಷ್ಟೇ ಚೆನ್ನಾಗಿದೆ ಈ ದೇವಸ್ಥಾನನು. ಏಕಾದಶಿ ಪ್ರಯುಕ್ತ ಇವತ್ತು ವಿಶೇಷ ಪೂಜೆ, ರಥೋತ್ಸವ, ಪ್ರಸಾದ ವಿತರಣೆ ಎಲ್ಲ ಇತ್ತು. ಸೊ ಅದು ಸಣ್ಣ ಮಾಹಿತಿ ನಿಮಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಒಂದ್ಸಲ ಭೇಟಿ ಕೊಡಿ. ಇನ್ನ ಉಪಸ್ತಂಭದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಕಾಲದಲ್ಲೆಲ್ಲ ನಾವು ತೆಂಗಿನ ಗರಿಲಿ ಪಟ ಮಾಡಿ ಪಟ ಹಾರಿಸ್ತಾ ಇದ್ದ. ಈಗಿನ ಕಾಲದಲ್ಲೆಲ್ಲ ರೆಡಿ ಪಟ ಸಿಗುತ್ತೆ ನೋಡಿ. ಇಲ್ಲಿ ಹುಡುಗರು ಪಟ ಹಾರಿಸ್ತಾ ಇದ್ದಾರೆ, ರೆಡಿ ಪಟ ತಂದ್ಬಿಟ್ಟು ಹಾರಿಸ್ತಾರೆ. ಉಪಸ್ತಂಭದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಅಡಿಗೆ, ನಾನಾ ಥರದ ತಿಂಡಿಗಳು ಎಲ್ಲಾನು ಮಾಡಿಬಿಟ್ಟು ನಮ್ಮ ಹಿರಿಯರಿಗೆ ಮತ್ತೆ ದೇವರಿಗೆ ಉಪವಾಸ ಇಟ್ಕೊಂಡು ಎಡೆಗಳನ್ನ ಇಕ್ಕಿ ಪೂಜೆ ಮಾಡಬೇಕು. ಅದು ಉಪವಾಸ ಹಬ್ಬದ ಇನ್ನೊಂದು ವಿಶೇಷ. ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿವರೆಗೂ ಉಪವಾಸ ಇರಬೇಕು. ಸೊ ಅದಕ್ಕೋಸ್ಕರ ಉಪವಾಸ ಹಬ್ಬ ಅಂತ ಕರೀತಾರೆ. ಇದು ಕಳೆದ ಭಾನುವಾರದ ವಿಡಿಯೋ, ಈ ವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟು ಟೈಮ್ ಹಿಡಿತು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.